ಬೆಂಗಳೂರಿನಲ್ಲಿ ಮನೆಯನ್ನ ಲೀಸ್ಗೆ ತಗೊಳ್ಳೋ ಮುಂಚೆ ನೂರಾರು ಬಾರಿ ಯೋಚನೆ ಮಾಡುವ ಪರಿಸ್ಥಿತಿ ಬಂದಿದೆ. ಅಷ್ಟಕ್ಕೂ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದ್ರೆ ಏನು ಈ ಒಂದು ಪ್ರಕರಣ ನಡೆದಿರೋದು ಡಿಜೆ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ನೂರಿ ಖಾನಂ ಎನ್ನುವ ಮಹಿಳೆ ಏನಿದ್ದಾರೆ ಅವರು ಬಾಡಿಗೆ ಮನೆಯಲ್ಲಿ ವಾಸವಿರ್ತಾರೆ. ಅವರಿಗೆ ಲೀಸ್ಗೆ ಮನೆಯನ್ನು ತೆಗೆದುಕೊಳ್ಬೇಕು ಎನ್ನುವ ಉದ್ದೇಶದಿಂದ ಒಬ್ಬ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆತನ ಹೆಸರು ಅಬ್ದುಲ್ ಹಸನ್ ಅಂತ. ಏನು ಈತ ಇದ್ದಾನೆ, ನೂರಿ ಖಾನಂ ಅವರ ಬಳಿ 5 ಲಕ್ಷ ರೂಪಾಯಿಯನ್ನ ಕ್ಯಾಶ್ ಮೂಲಕ ತೆಗೆದುಕೊಳ್ತಾನೆ. ಅಂದ್ರೆ ಏನು ನೂರಿ ಖಾನಂ ಅವರಿದ್ದಾರೆ, ಇವರು ಗಾರ್ಮೆಂಟ್ಸ್ ನಲ್ಲಿ ಕಷ್ಟಪಟ್ಟು ದುಡಿದ ಹಣ ಆಗಿರಬಹುದು, ಅದೇ ರೀತಿ PF ಹಣ, ಅದೇ ರೀತಿ ಕೂಡಿಟ್ಟ ಹಣವನ್ನೆಲ್ಲ ಏನು ಮಗಳ ಮದುವೆಗೂ ಸಹ ಏನು ಅದೇ ಹಣವನ್ನು ಕೂಡಿಟ್ಟಿರ್ತಾರೆ. ಇವೆಲ್ಲ ಹಣವನ್ನ ಸೇರಿಸಿ ಅಬ್ದುಲ್ ಹಸನ್ ಎನ್ನುವ ವ್ಯಕ್ತಿಗೆ ಮನೆಯನ್ನ ಲೀಸ್ಗೆ ಕೊಡಿಸು ಎನ್ನುವ ಉದ್ದೇಶದಿಂದ ಆತನಿಗೆ ನೀಡ್ತಾರೆ. ಏನು ಹಣವನ್ನ ಇಸ್ಕೊಂಡಂತಹ ಏನು ಅಬ್ದುಲ್ ಹಸನ್ ಎನ್ನುವ ವ್ಯಕ್ತಿ ಇದ್ದಾನೆ, ಸುಮಾರು 4 ತಿಂಗಳಾದರೂ ಸಹ ಅವರಿಗೆ ಮನೆಯನ್ನಾಗಲಿ ಅಥವಾ ದುಡ್ಡನ್ನಾಗಲಿ ವಾಪಸ್ ನೀಡಿರುವುದಿಲ್ಲ. ಅಷ್ಟಕ್ಕೂ ಆತ ಮಾಡಿದ್ದೇನು ಅಂತ ನಾವು ನೋಡ್ತಾ ಹೋದ್ರೆ, ಏನು ಮಾನ್ಯತಾ ಟೆಕ್ ಪಾರ್ಕ್ ಇದೆ, ಅದರ ಆಪೋಸಿಟ್ ಅಲ್ಲಿ ಒಂದು ಬೇರೊಬ್ಬರ ಮನೆಯನ್ನ ತೋರಿಸಿ, ಅಸಲಿಗೆ ಅದು ಆ ವ್ಯಕ್ತಿಯ ಮನೆಯೂ ಸಹ ಆಗಿರ್ಲಿಲ್ಲ, ಬೇರೊಬ್ಬರ ಮನೆಯನ್ನ ತೋರಿಸಿ ಇದು ನನ್ನ ಮನೆ, ಮುಂದಿನ ತಿಂಗಳು ನೀವು ಇಲ್ಲಿಗೆ ಬರಬಹುದು ಅಂತ ಹೇಳಿ ಅವರ ಬಳಿ ಹಣವನ್ನು ಇಸ್ಕೊಂತಾನೆ. ನಂತರದಲ್ಲಿ ಸುಮಾರು 5 ತಿಂಗಳಾದರೂ ಯಾವಾಗ ಹಣವಾಗಲಿ ಅಥವಾ ಏನು ಮನೆಯನ್ನಾಗಲಿ ಲೀಸ್ಗೆ ಕೊಡುವುದಿಲ್ವೋ ಅವಾಗ ನೂರಿ ಖಾನಂ ಅವರಿಗೆ ಗೊತ್ತಾಗುತ್ತೆ ನಾನು ವಂಚನೆಗೆ ಒಳಗಾಗಿದ್ದೇನೆ ಅಂತ. ನಂತರದಲ್ಲಿ ಆತನನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಆತ ಅವರಿಗೆ ಅವಾಜನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆತ ಹೇಳೋದಿಷ್ಟು, ನೀನು ಏನು ದುಡ್ಡನ್ನ ಕೊಟ್ಟಿದ್ಯಾ, ಆಗ್ಲೇ ನಾನು ನಿನಗೆ ದುಡ್ಡನ್ನ ವಾಪಸ್ ಕೊಟ್ಟಿದ್ದೀನಿ, ಹೀಗಾಗಿ ನಿನಗೆ ದುಡ್ಡನ್ನ ಕೊಡೋ ಅಗತ್ಯ ನನಗಿಲ್ಲ ಅಂತ ಅನ್ನುವ ಒಂದು ಮಾತನ್ನ ಆತ ಹೇಳ್ತಾನೆ. ಇದೆಲ್ಲ ಒಂದು ಕಾರಣಗಳಿಂದ ಮನನೊಂದಂತಹ ನೂರಿ ಖಾನಂ ಅವರು ಏನು ಡಿಜೆ ಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆತನೂ ಸಹ ಅಲ್ಲಿಗೆ ಸ್ಟೇಷನ್ಗೆ ಬರ್ತಾನೆ. ಸ್ಟೇಷನ್ಗೆ ಬರುವ ಸಮಯದಲ್ಲಿ ಸುಮಾರು 10 ಜನರ ಗ್ಯಾಂಗ್ ನ ಕರ್ಕೊಂಡು ಬಂದು ಏನು ನೂರಿ ಖಾನಂ ಹಾಗೂ ಅವರ ಮಗಳಿಗೆ ಅಲ್ಲೇ ಸ್ಟೇಷನ್ ಮುಂದೆ ಹಾಗೂ ಪೊಲೀಸರ ಮುಂದೆಯೇ ಅವಾಜನ್ನ ಹಾಕ್ತಾನೆ. ಇದಾದ ನಂತರದಲ್ಲಿ ಪೊಲೀಸರು ಸಹ ಕೆಲವೊಂದು ತಾರತಮ್ಯವನ್ನ ಮಾಡಿ ಏನು ನೂರಿ ಖಾನಂ ಅವರಿಗೆ ನ್ಯಾಯವನ್ನು ಕೊಡಿಸಬೇಕಿತ್ತು, ಆ ಕೆಲಸವನ್ನು ಸಹ ಮಾಡಿಲ್ಲ ಎನ್ನುವ ಆರೋಪ ಕೂಡ ಅಲ್ಲಿ ಏನು ನೂರಿ ಖಾನಂ ಅವರು ಮಾಡ್ತಾರೆ. ನಂತರದಲ್ಲಿ ಅವರ ವಕೀಲರು ಸೇರಿದಂತೆ ಕಮಿಷನರ್ ಆಫ್ ಪೊಲೀಸ್ ಕಚೇರಿಗೆ ಭೇಟಿ ನೀಡಿ ಒಂದು ದೂರನ್ನ ದಾಖಲು ಮಾಡಲು ಮುಂದಾಗ್ತಾರೆ. ಈ ವಿಚಾರವನ್ನ ತಿಳಿದುಕೊಂಡಂತಹ ಡಿಜೆ ಹಳ್ಳಿ ಪೊಲೀಸರು ನಂತರದಲ್ಲಿ ಏನು ಆರೋಪಿ ಅಬ್ದುಲ್ ಹಸನ್ ಏನಿದ್ದಾನೆ ಆತನ ಮೇಲೆ ಒಂದು FIR ಅನ್ನ ದಾಖಲು ಮಾಡಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಲೀಸ್ಗೆ 5 ಲಕ್ಷ, 10 ಲಕ್ಷ, 15 ಲಕ್ಷ ಕೊಡುವ ಮುನ್ನ ನೂರಾರು ಬಾರಿ ಯೋಚನೆ ಮಾಡಿ. ಯಾಕಂದ್ರೆ ಜೀವನ ಪರ್ಯಂತ ಏನು ಹಣವನ್ನು ನಾವು ಸಂಪಾದನೆ ಮಾಡಿರ್ತೀವಿ ಅದನ್ನ ಬೇರೆ ಒಬ್ಬ ವ್ಯಕ್ತಿಯನ್ನ ನಂಬಿ ಕೊಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ಬೆಂಗಳೂರಿನಂತ ಮಹಾನಗರದಲ್ಲಿ ಏನು ಹಣವಾಗಲಿ ಅಥವಾ ಲೀಸ್ಗೆ ಮನೆಯಾಗಲಿ ದೊರಕೋದು ತುಂಬಾ ಕಷ್ಟ ಇದೆ. ಹೀಗಾಗಿ ವಂಚನೆಗೆ ಒಳಗಾಗುವುದಕ್ಕೂ ಮುಂಚೆ ನೂರಾರು ಬಾರಿ ಯೋಚನೆಯನ್ನ ಮಾಡಿ ಹಣವನ್ನು ನೀಡಿ. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಗಿರೀಶ್ ವೆಸ್ಟಾ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.